ಚನ್ನಮಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 5.20 ಲಕ್ಷ ಲಾಭ. ರಾಜ್ಯಕ್ಕೆ ಕೇಂದ್ರದಿಂದ ಸಾಲ ಕಡಿತ. ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು. ಹೌದು, ಸಾಲಿಗ್ರಾಮ ತಾಲೂಕಿನ ಚನ್ನಮಗಿರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಮಾತನಾಡಿ, ನಬಾರ್ಡ್ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಮೂಲಕ ಎಲ್ಲ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡುತ್ತಿದ್ದರು. ಆದರೆ ಇತ್ತೀಚೆಗೆ ನಬಾರ್ಡ್ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ದೊರೆಯದೇ ಇರುವುದರಿಂದ ಹೊಸ ಸದಸ್ಯರಿಗೆ ಸ್ವಲ್ಪ ನಿಧಾನ ಆಗ್ತಾ ಇದೆ. ಜಿಲ್ಲಾ ಸಹಕಾರ ಬ್ಯಾಂಕ್ ಆಡಳಿತ ಮಂಡಳಿ ರಚನೆಯಾದ ಬಳಿಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಬಳಿ ಮಾತನಾಡಿ, ಎಲ್ಲ ರೈತರಿಗೆ ಸದಸ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದರು. ಜೊತೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಸಾಲ ನೀಡಿದರೆ ರಾಜ್ಯಕ್ಕೆ ಬೆಂಬಲ ಸೂಚನೆ ನೀಡುತ್ತಾರೆ ಎಂದು ಕೇಂದ್ರ ಸಾಲ ಕೊಡುವುದನ್ನೇ ನಿಲ್ಲಿಸಿದೆ ಎಂದರು. ಜೊತೆಗೆ ಈಗಾಗಲೇ ಗ್ಯಾರಂಟಿ ಯೋಜನೆ ಮೂಲಕ ಜನತೆಗೆ ವರ್ಷಕ್ಕೆ 54,000 ಕೋಟಿ ನೀಡಿದ್ದು ಒಟ್ಟು 98,000 ಕೋಟಿ ನೀಡಲಾಗಿದೆ ಎಂದರು. ಸಂಘ 5.20 ಲಕ್ಷ ನಿವ್ವಳ ಲಾಭ ಗಳಿಸಿದೆ. ಈಗಾಗಲೇ ಒಟ್ಟು 1,790 ಸದಸ್ಯರಿದ್ದು ಸದಸ್ಯರಿಗೆ 5,95,41,823 ಸಾಲ ನೀಡಲಾಗಿದೆ. ಮುಂದುವರೆದಂತೆ ಮಧ್ಯಮಾವಧಿ ಸಾಲ, ಸೌದೆ ಸಾಲ, ವ್ಯಾಪಾರ ಸಾಲ, ಬಳಕೆ ಸಾಲ, ಸ್ವಂತ ಬಂಡವಾಳ ಸಾಲ, ದ್ವಿಚಕ್ರ ಸಾಲ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ನೀಡುವಂತೆ ಅನುಕೂಲ ಮಾಡಲಾಗುವುದು ಎಂದರು. ಇನ್ನು ಅಧ್ಯಕ್ಷ CY ಅಭಿಲಾಷ್ ಮಾತನಾಡಿ, ನಾನು ಅಧ್ಯಕ್ಷನಾಗಿ 15 ದಿನ ಕಳೆದಿವೆ. ಮುಂದೆ ಸಂಘದ ಅಭಿವೃದ್ಧಿ ಆದ್ಯತೆ ನೀಡುತ್ತೇನೆ. ಜೊತೆಗೆ ಷೇರು ಅಭಿಯಾನ, ಆರೋಗ್ಯ ತಪಾಸಣಾ ಶಿಬಿರ, ಇದರ ಜೊತೆಗೆ ರೈತರಿಗೆ ಸಂಘದಿಂದ ಬರುವ ಯೋಜನೆಗಳ ಬಗ್ಗೆ ಮಾಹಿತಿ ಅನುಕೂಲ ಕಲ್ಪಿಸುತ್ತೇನೆ ಎಂದರು. ಅಷ್ಟೇ ಅಲ್ಲದೆ ಕಚೇರಿಯ ಮೇಲ್ಭಾಗದಲ್ಲಿ ಮೀಟಿಂಗ್ ಹಾಲ್ ಮಾಡಿಕೊಡಿ ಎಂದು ಜಿಲ್ಲಾ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಅವರಿಗೆ ಮನವಿ ಮಾಡಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷ ಶಂಕರ್ ನಾಯ್ಕ್, ಉಷಾ, CH ಕುಮಾರ್, ಚೆಲುವಯ್ಯ, ತಮ್ಮೇಗೌಡ, ಪುಟ್ಟೇಗೌಡ, YS ನಟರಾಜ್, CK ಮಲ್ಲಿಕಾರ್ಜುನ, MS ರೂಪಾ, ಸಯಾದ್ ಇಸ್ರಾರ್, R ರಘುನಾಥ್, ಮೈಸೂರು ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ N ದಿನೇಶ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ R ಮಂಜು, ಸಹಾಯಕರಾದ HP ರಾಜೇಶ್, ಧನಲಕ್ಷ್ಮಿ ಹಾಜರಿದ್ದರು. ಯಾರು ಸದಸ್ಯರಾಗಿದ್ದಾರೆ ಅವರಿಗೆ ಸಾಲವನ್ನು ಕೊಡುವಂಥದ್ದು ಎಲ್ಲ ಸಹಕಾರ ಸಂಘಗಳಲ್ಲಿ ಇರುವಂತಹ ಬೇಡಿಕೆ. ಜೊತೆಗೆ ಕೆಲವು ಸಂಘಗಳಲ್ಲಿ ಟ್ರಾಕ್ಟರ್ಗಳಿಗೂ ಕೂಡ ಸಾಲವನ್ನು ಕೊಡಬೇಕು ಅನ್ನೋ ಮನವಿ ಕೂಡ ಇದೆ. ಏನಾದ್ರು ಇವತ್ತು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಏನು ಅಪೆಕ್ಸ್ ಬ್ಯಾಂಕ್ಗೆ ನೀಡ್ತಾ ಇದ್ದಂಥ ನಬಾರ್ಡ್ನಿಂದ ಬರ್ತಾ ಇದ್ದಂಥ ಹಣದಲ್ಲಿ ಅರ್ಧಷ್ಟು ಕಡಿತ ಮಾಡೋದ್ರಿಂದ ನಾವು ಹೊಸಬರಿಗೆ ಸಹ ಇಲ್ಲಿವರೆಗೆ ಸಮಸ್ಯೆ ಬಂದಿರಲಿಲ್ಲ. ಕಳೆದ 2 ವರ್ಷಗಳಿಂದ ಈ ಸಮಸ್ಯೆ ಉಂಟಾಗಿರೋದು ನಾವು ಪತ್ರಿಕೆಯಲ್ಲೆಲ್ಲ, ಪೇಪರ್ಲೆಲ್ಲ ನೋಡ್ತಾ ಇದ್ದೋ. ಈ ಬಾರಿ ಇಷ್ಟು ನಬಾರ್ಡ್ನಿಂದ ಕಳೆದ ಬಾರಿ ಇಷ್ಟು ಕೊಟ್ಟಿದ್ರು, ಈ ಬಾರಿ ಇಷ್ಟು ಕೊಟ್ಟಿದ್ರು ಎಂದಾಗ ಅವಾಗ ಯಾಕೆ ನಬಾರ್ಡಿಂದ ಬರುವಂಥ ಹಣದಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ DC ಬ್ಯಾಂಕ್ನಿಂದ ಎಲ್ಲ ಸಹಕಾರಗಳಿಗೆ ಮುಖಾಂತರ ರೈತರಿಗೆ ಕೊಡುವಂಥದ್ದು. ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಮೇಲೆ ಸಿಟ್ಟು ಅಂದರೆ ಇವರು ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ. ನಾವು ಹೆಚ್ಚು ಹಣ ಕೊಟ್ಟರೆ ಇನ್ನೂ ಹೆಚ್ಚು ಹಣ ರೈತರಿಗೆ ಬಡ್ಡಿ ಸಾಲ ಕೊಟ್ಟು ಅವರು ಕಾಂಗ್ರೆಸ್ ಪರವಾಗಿ ಅವರು ಅನುಕೂಲ ಆಗ್ತದೆ ಅನ್ನೋ ಅವರ ಇದು ದುರಾಲೋಚನೆ. ಅದರಿಂದ ಹಣವನ್ನೇ ಕೊಡಲಿಲ್ಲ, ಸಾಲ ಕೊಡೋಕ್ಕಾಗಲ್ಲ. ಆವಾಗ ಅವನು ಒಂದು ಸ್ವಲ್ಪ ಹೆಸರು ಬರಲಿ ಅನ್ನೋದು ಉದ್ದೇಶ. ಆ ಥರದಲ್ಲಿ ಇವತ್ತು ಅವರು ಹಣವನ್ನು ಖಚಿತ ಮಾಡಿ ಸಾಲ ಕೊಡ್ಲಿಕ್ಕೆ ತೊಂದರೆ ಆಗಿದೆ. ಅದ್ರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ಸುಮಾರು ವರ್ಷಕ್ಕೆ 54,000 ಕೋಟಿ ಹಣವನ್ನು ಇವತ್ತು ರೈತರಿಗೆ ಎಲ್ಲ ಸಾಮಾನ್ಯರಿಗೆ ಕೊಡ್ತಾ ಇದೆ. ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ 98,000 ಕೋಟಿ ಹಣವನ್ನು ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದೆ. ಅದೆಲ್ಲ ಅಂದಿದ್ರೆ ಇವತ್ತು ಅಭಿವೃದ್ಧಿ ಮತ್ತೆ ರೈತ ಸಾಲ ಕೊಡಲಿಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗ್ತಾ ಇತ್ತು. ಆದರೂ ಕೂಡ ಅದರ ಜೊತೆಗೆ ಇವತ್ತು ಎಲ್ಲ ವಿಭಾಗಗಳು ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕೂಡ ಸಾಕಷ್ಟು ಸಹಕಾರ ಸಂಘ ನಾನು ಇವಾಗ 15 ದಿನದಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ಎಲ್ಲ ಸಹಕಾರ ಎಲ್ಲ ಸುತ್ತ 9 ಹಳ್ಳಿಯಿಂದ ನಾನು ಆಯ್ಕೆ ಮಾಡಿ ಕಳಿಸಿದ್ರು. ಹಾಗೆ ನಮ್ಮ ನಿರ್ದೇಶಕರುಗಳೆಲ್ಲ ನಾನು ಆಯ್ಕೆ ಮಾಡಿ ನಿರ್ದೇಶ ಮಾಡಿದ್ರೆ ಅವ್ರಿಗೆ ನಿಮ್ಗೆಲ್ಲ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ನಮಗೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಬೇಕು. ನಮ್ಮ ಡೈರೆಕ್ಟರ್ಗಳು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ನಾನು ಅದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮುಂದೆ ನೀವು ಏನಾದರೂ ಇದ್ರೆ ನಾನು ತಿಳಿಸ್ಕೊಡಿ. ನಿಮ್ಮ ಸಹಭಾಗಿತ್ವದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ರೈತರಿಗೆ ನಮ್ಮಲ್ಲಿ ಸಿಗುವಂಥ ಸವಲತ್ತುಗಳು
ರೈತರಿಗೆ ಬೆಳೆ ಸಾಲ ಕೊಡ್ತಾ ಇದೀವಿ, ಗೊಬ್ಬರ ಕೊಡ್ತಾ ಇದೀವಿ. ಮುಂದಿನ ದಿನದಲ್ಲಿ ನಾವು ಬಿತ್ತನೆ ಬೀಜ ಮತ್ತೆ ಔಷಧಿ ಇವೆಲ್ಲ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ನೆಕ್ಸ್ಟ್ ಒಂದೇ ಒಂದು ಕೂಗು ಎಲ್ಲ ಹೇಳ್ತಾ ಇರೋದೇನಪ್ಪ ಅಂತ ಅಂದ್ರೆ, ನಮ್ಗೆ ಸದಸ್ಯತ್ವ ಶೇರ್ ಮಾಡ್ಕೊಡಿ ಅಂತ ಇದ್ದೀವಿ. ಮುಂದಿನ ತಿಂಗಳು ನಿಗದಿ ಮಾಡ್ತಾ ಇದ್ವಿ, ಡೇಟ್ ನಿಗದಿ ಮಾಡಿಕೊಂಡು ಸದಸ್ಯತ್ವ ಅಭಿಯಾನ ಅಂತ ಇದೇ ನಮ್ಮ ದರ್ಶಕರು ಕರೆಸಿ ಉದ್ಘಾಟನೆ ಮಾಡಿಸಿ ಪ್ರತಿ ಮನೆಗೆ ನಮ್ಮ ಸದಸ್ಯರು, ಅಧ್ಯಕ್ಷರು, ಡೈರೆಕ್ಟರು, ನಮ್ಮ ಕಾರ್ಯದರ್ಶಿ ಎಲ್ಲರನ್ನೂ ಮನೆಗೆ ಕರ್ಕೊಂಡೋಗಿ ನಾವು ಅದನ್ನ ಸದಸ್ಯತ್ವ ಅಭಿಯಾನ ಮಾಡಿಸ್ತೀವಿ. ನೆಕ್ಸ್ಟ್ ಮುಂದಿನ ತಿಂಗಳು ಹೆಲ್ತ್ ಕ್ಯಾಂಪ್ ಅಂತ ಇರ್ತಾ ಇದೀವಿ. 9 ಜನ ಡಾಕ್ಟರ್ ಬರ್ತಾ ಇದ್ರೆ ಸುತ್ತ 9 ಹಳ್ಳಿ ರೈತರು ಹಾಗೆ ನಮ್ಮ ಸಂಘ ಸೇರಿರ್ಬೋದು, ಇಲ್ಲದೆ ಇರ್ಬೋದು, ಅವರೆಲ್ಲ ಬಂದು ಹೆಲ್ತ್ ಕ್ಯಾಂಪ್ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು. ನಂಗೆಲ್ಲ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ಗೌರವರು ಅಲ್ಲಿಂದ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ಸಹಕಾರ ಮಂಡಳಿಯ ನಿರ್ದೇಶಕರು, ಉಪಾಧ್ಯಕ್ಷರು, ಎಲ್ಲರಿಗೂ ನಾನು